ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಧರ್ಮಸ್ಥಳ ಇವತ್ತು ಇಡೀ ದೇಶದ ಗಮನ ಸೆಳೆದಿದೆ. ಇಲ್ಲಿ ವ್ಯಕ್ತಿಯೊಬ್ಬ ತಾನು 100 ಹೆಣಗಳನ್ನು ಹೂತಿದ್ದೀನಿ ಅನ್ನೋ ವಿಚಾರ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ. ಇದರ ನಡುವೆ ಜನರಲ್ಲಿ 2 ಕುತೂಹಲ ಇದೆ. ಒಂದು, ಇಲ್ಲಿ ಅಸ್ಥಿಪಂಜರಗಳು ಸಿಗುತ್ವಾ ಅನ್ನೋದು. ಮತ್ತೊಂದು, ಆ ಅನಾಮಿಕ ಯಾರು, ಆತನನ್ನ ಯಾರು ಏನು ಮಾಡಲ್ವಾ ಅನ್ನೋದು. ನಿಜ, ಈ ಮಾತು ಕೇಳಬೇಕಾಗಿದ್ದೆ. ಆದ್ರೆ ಆತನಿಗೆ ಅಭೂತಪೂರ್ವ ರಕ್ಷಣೆ ಒದಗಿಸಲಾಗಿದೆ. ದೂರುದಾರ ಹಾಗೂ ಸಾಕ್ಷಿದಾರನೂ ಆಗಿರುವ ಈತನಿಗೆ ಯಾಕೆ ಅಷ್ಟೊಂದು ರಕ್ಷಣೆ? ಇಂತಹ ಕಾನೂನು ಯಾವಾಗ ಜಾರಿಗೆ ಬಂತು ಅಂದ್ರೆ ಅಲ್ಲೊಬ್ಬ ಸ್ವಯಂ ಘೋಷಿತ ದೇವಮಾನವನ ನೆರಳು ಸರಿದು ಹೋಗುತ್ತೆ. ಧರ್ಮಸ್ಥಳದಲ್ಲಿ ಧರ್ಮ ರಕ್ಷಣೆಯ ಕಾರ್ಯ ಆರಂಭವಾಗಿದೆ. ದೂರುದಾರ ಹಾಗೂ ಸಾಕ್ಷಿದಾರ ಹೇಳಿದ ಸ್ಥಳಗಳನ್ನ ಅನುಸರಿಸಿ ಸಮಾಧಿಗಳನ್ನ ಅಗೆಯಲಾಗ್ತಾ ಇದೆ. ಇಲ್ಲಿ ಏನು ಸಿಗುತ್ತೋ ಎಷ್ಟು ಸಿಗುತ್ತೋ ಅನ್ನೋದರ ಮೇಲೆ ಇದರ ಹಿಂದಿರೋರ ಹಣೆ ಬರಹ ನಿರ್ಧಾರವಾಗುತ್ತೆ. ಆದ್ರೆ ಈ ಸಾಕ್ಷಿದಾರನ ಆಕಾಂಕ್ಷೆ ಒಂದೇ, ತಾನು ಮಾಡಿದ ಪಾಪಗಳನ್ನ ಈ ಮೂಲಕ ತೊಳೆದುಕೊಳ್ಬೇಕು, ಹಾಗೆ ನನ್ನ ಕೈಯಿಂದ ಇಂತಹ ಹೇಯ ಕೃತ್ಯ ಮಾಡಿಸಿದವರಿಗೂ ಶಿಕ್ಷೆ ಆಗಬೇಕು ಅನ್ನೋದು. ಇದು ಆಗುತ್ತೋ ಇಲ್ವೋ ಅದು ಮುಂದಿನ ಮಾತು. ಆದ್ರೆ ಇದರ ನಡುವೆ ಒಂದು ಚರ್ಚೆ ಜೋರಾಗಿ ನಡೀತಿದೆ. ಈತನ ಗುರುತು ಪರಿಚಯ ಏನು, ಯಾವ ಊರಿನವನು, ಯಾವ ಧರ್ಮದವನು ಅನ್ನೋದರ ಬಗ್ಗೆ ಮಾತುಕತೆ ನಡೀತಿದೆ. ಆತ ಯಾವುದೇ ಜಾತಿ ಧರ್ಮ ಊರಿಗೆ ಸೇರಿದವನಾಗಿರಲಿ, ಅಂತಿಮವಾಗಿ ಆತನ ಈ ಹೋರಾಟಕ್ಕೆ ಜಯ ಸಿಗಲಿ, ಹಾಗೆ ಧರ್ಮಸ್ಥಳದಲ್ಲಿ ಧರ್ಮ ಸ್ಥಾಪನೆ ಆಗಲಿ ಅನ್ನೋದೇ ಜನರ ಆಶಯ. ಹೀಗಿರುವಾಗಲೇ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈತನಿಗೆ ಯಾಕೆ ಅಷ್ಟೊಂದು ರಕ್ಷಣೆ ಕೊಡ್ತಾರೆ? ಸಾಕ್ಷಿ ಹೇಳೋರಿಗೆ ಇಷ್ಟೊಂದು ಪ್ರೊಟೆಕ್ಷನ್ ಇರುತ್ತಾ ಅಂತ ಇಲ್ಲಿ ಕೇಳಬಹುದು. ಹೌದು, ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾವುದೇ ಪ್ರಕರಣದಲ್ಲಿ ದೂರು ಹಾಗೂ ಸಾಕ್ಷಿದಾರನಾಗೋನಿಗೆ ಇಂಥದ್ದೊಂದು ರಕ್ಷಣೆ ಒದಗಿಸಲೇಬೇಕು. ಅದುವೇ ಸಾಕ್ಷಿ ಸಂರಕ್ಷಣಾ ಯೋಜನೆ. ಹಾಗಿದ್ರೆ ಆ ಯೋಜನೆ ಏನು, ಅದು ಯಾಕೆ ಜಾರಿಗೆ ಬಂತು, ಅದರ ಹಿಂದೆ ಒಬ್ಬ ಬಾಬಾ ಇದ್ದಾನೆ, ಆತ ಯಾರು, ಅದರಿಂದ ಸಾಕ್ಷಿದಾರನಿಗೆ ಎಷ್ಟೆಲ್ಲ ರಕ್ಷಣೆ ಸಿಗುತ್ತೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಸಾಕ್ಷಿ ಸಂರಕ್ಷಣಾ ಯೋಜನೆ ಇದು ಜಾರಿಗೆ ಬಂದದ್ದು 2018 ಆಗಸ್ಟ್ನಲ್ಲಿ. ಇದರನ್ವಯ ಯಾವುದೇ ವ್ಯಕ್ತಿ ಒಂದು ಗಂಭೀರ ಪ್ರಕರಣದ ಬಗ್ಗೆ ದೂರು ಹೇಳೋದು ಹಾಗೆ ಸಾಕ್ಷಿ ಹೇಳಲು ಮುಂದಾದಲ್ಲಿ ಆತನನ್ನ ಕಾಪಾಡೋದು ಮುಖ್ಯ ಕಾರ್ಯವಾಗಿರುತ್ತೆ. ಮೊದಲನೆಯದಾಗಿ ಆತ ಹಾಗೂ ಆರೋಪಿಗಳು ಮುಖಾಮುಖಿ ಆಗದಂತೆ ನೋಡಿಕೊಳ್ಳಲಾಗುತ್ತೆ. ಹೌದು, ಸಾಕ್ಷಿದಾರನಿಗೆ ಆರೋಪಿತರಿಂದ ಜೀವ ಭಯ ಇದ್ದೇ ಇರುತ್ತೆ. ಇದರಿಂದ ಆತ ಹಾಗೂ ಆರೋಪಿತರು ಎಲ್ಲೂ ಮುಖಾಮುಖಿ ಆಗದಂತೆ ನೋಡಿಕೊಳ್ಳಲಾಗುತ್ತೆ. ಸಾಕ್ಷಿದಾರನ ಮನೆ ಸುತ್ತ ಗಸ್ತು ತಿರುಗಲಾಗುತ್ತೆ. ಒಂದು ವೇಳೆ ಆರೋಪಿತನು ಅತ್ಯಂತ ಪ್ರಭಾವಿಯಾಗಿದ್ದು ಆತನಿಂದ ಸಾಕ್ಷಿದಾರನಿಗೆ ಯಾವುದಾದ್ರೂ ಅಪಾಯ ಇದೆ ಅಂತ ತಿಳಿದು ಬಂದಲ್ಲಿ ಆತನ ಮನೆಯ ಸುತ್ತ ಪೊಲೀಸ್ನವರು ಆಗಾಗ್ಗೆ ಗಸ್ತು ತಿರುಗುವ ವ್ಯವಸ್ಥೆ ಕಲ್ಪಿಸಲಾಗುತ್ತೆ. ಇನ್ನು ಇಂಥವರ ವಿಚಾರಣೆಯನ್ನು ಅಷ್ಟೇ ಇನ್ ಕ್ಯಾಮರಾದ ಮೂಲಕವೇ ಮಾಡಲಾಗುತ್ತೆ. ಇದರ ಜೊತೆ ಸಾಕ್ಷಿಗಳು ಯಾರಿಗೆ ಕರೆ ಮಾಡ್ತಾರೆ, ಯಾರಿಗೆ ಇಮೇಲ್ ಕಳಿಸ್ತಾರೆ ಅನ್ನೋದರ ಬಗ್ಗೆಯೂ ಅತ್ಯಂತ ಸೂಕ್ಷ್ಮವಾಗಿ ನಿಗಾ ವಹಿಸಲಾಗುತ್ತೆ. ರಕ್ಷಣಾತ್ಮಕ ಕ್ರಮವಾಗಿ ಆತನ ಮನೆ ಸುತ್ತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತೆ. ಈ ಮೂಲಕ ಆತನ ಮನೆಯ ಸುತ್ತಮುತ್ತ ಆರೋಪಿತರು ಹಾಗೂ ಶಂಕಿತರು ಯಾರಾದರೂ ಓಡಾಡ್ತಾರಾ ಅನ್ನೋದನ್ನ ಗಮನಿಸಲಾಗುತ್ತೆ. ಇನ್ನು ಸಾಕ್ಷಿದಾರನಿಗೆ ಆರೋಪಿತರಿಂದ ಯಾವಾಗ ಏನ್ ಬೇಕಾದರೂ ಆಗಬಹುದು. ಇದರಿಂದ ಪೊಲೀಸರ ಜೊತೆಗೆ ತುರ್ತು ಸಂಪರ್ಕಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿರುತ್ತೆ. ಇದರ ಮೂಲಕ ಸಾಕ್ಷಿದಾರನಿಗೆ ಯಾರಿಂದಲಾದರೂ ಅಪಾಯ ಒದಗಿ ಬಂದಲ್ಲಿ ಕೂಡಲೇ ಪೊಲೀಸರನ್ನ ಸಂಪರ್ಕಿಸಬಹುದು. ಇಂತಹ ಸಂದರ್ಭದಲ್ಲಿ ಸಾಕ್ಷಿದಾರ ಹೊರಗಡೆ ಹೋಗಿ ಕೆಲಸ ಮಾಡಲು ಕಷ್ಟವಾಗುತ್ತೆ. ಇದರಿಂದ ಆತನಿಗೆ ಆರ್ಥಿಕ ಸಮಸ್ಯೆ ಉಂಟಾಗಬಹುದು. ಇಂತಹ ಪರಿಸ್ಥಿತಿ ಎದುರಾದ್ರೆ ಆತನಿಗೆ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತೆ. ಅಲ್ಲದೆ ಸಾಕ್ಷಿದಾರ ಇರುವ ಜಾಗದಲ್ಲೇ ಇದ್ದು ಆರೋಪಿತರಿಂದ ನನಗೆ ಜೀವ ಭಯವಿದೆ, ನನ್ನ ವಾಸಸ್ಥಳ ಬದಲಿಸಿಕೊಡಿ ಅಂತ ಮನವಿ ಮಾಡಿಕೊಂಡಲ್ಲಿ, ಇಲ್ಲವೇ ಪೊಲೀಸರಿಗೆ ಆತ ಇರುವ ಸ್ಥಳ ಸೇಫ್ ಅಲ್ಲ ಅನಿಸಿದಲ್ಲಿ ಆತನ ವಾಸಸ್ಥಾನವನ್ನ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಬಹುದು. ಅಷ್ಟೇ ಅಲ್ಲ, 3 ರೀತಿಯ ಕೆಟಗರಿಯ ರಕ್ಷಣೆಯನ್ನು ಒದಗಿಸಲಾಗುತ್ತೆ. ಇದನ್ನ ಅಪಾಯದ ಗ್ರಹಿಕೆ ಆಧರಿಸಿ ರಕ್ಷಣೆಗೆ ABC ಅಂತ 3 ಕೆಟಗರಿಗಳನ್ನ ಮಾಡಲಾಗತ್ತೆ. ಹಾಗಂತ ಎಲ್ರಿಗೂ ಇದು ಸಿಗೋದಿಲ್ಲ. ಇಲ್ಲಿ ಪ್ರಕರಣ ಎಷ್ಟು ಗಂಭೀರವಾಗಿರುತ್ತೆ ಹಾಗೂ ಆರೋಪಿತರು ಎಷ್ಟು ಬಲಾಢ್ಯರಾಗಿರ್ತಾರೆ ಅನ್ನೋದನ್ನ ಮೊದಲು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಅಲ್ಲದೆ ಸಾಕ್ಷಿಗಳು ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಪರಿಶೀಲಿಸಿದ ಬಳಿಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಯಾ ಪ್ರದೇಶದ ACP ಇಲ್ಲವೇ DCPಗಳಿಂದ ವರದಿ ತರಿಸಿಕೊಳ್ತಾರೆ. ನಂತರ ಯಾವ ಕೆಟಗರಿ ಅಡಿ ರಕ್ಷಣೆ ನೀಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇನ್ನು ಈ ರೀತಿಯ ಕಾನೂನು ನಮ್ಮ ರಾಷ್ಟ್ರದಲ್ಲಿ ಹೊರತುಪಡಿಸಿದ್ರೆ ಎಲ್ಲೆಲ್ಲಿ ಇದೆ ಗೊತ್ತಾ? ಅಮೆರಿಕ, ಬ್ರಿಟನ್, ಚೀನಾ, ಇಟಲಿ, ಕೆನಡಾ, ಹಾಂಗ್ಕಾಂಗ್, ಐರ್ಲ್ಯಾಂಡ್ ಈ ದೇಶಗಳಲ್ಲಿದೆ. ಈ ದೇಶಗಳಲ್ಲಿ ಕಾನೂನು ಸಾಕಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗಿದೆ. ಇದರಿಂದ ಅಲ್ಲಿ ಆರೋಪಿಗಳ ವಿರುದ್ಧ ದೂರು ಕೊಡೋಕ್ಕಾಗ್ಲಿ, ಸಾಕ್ಷಿ ನುಡಿಯೋದಕ್ಕಾಗ್ಲಿ ಯಾರೂ ಹಿಂಜರಿಯೋದಿಲ್ಲ, ಹೆದರೋದೂ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಇಂಥದ್ದೊಂದು ಕಾನೂನು ಜಾರಿಯಾಗಿದೆ ಅನ್ನೋದೇ ಜನರಿಗೆ ಗೊತ್ತಿರಲ್ಲ. ನಾವು ಇಷ್ಟೆಲ್ಲ ಹೇಳಿದ್ದು ಯಾಕೆ ಗೊತ್ತಾ?
ಪ್ರಸ್ತುತ ಧರ್ಮಸ್ಥಳದಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇದ್ದು ಅವರ ಕುಕೃತ್ಯಗಳನ್ನ ನೋಡಿ ಸಾಕಾಗಿ ಹೋದ ಆತ ಈಗ ದೂರು ಕೊಟ್ಟು ಸಾಕ್ಷಿಯನ್ನ ಒದಗಿಸುತ್ತಿದ್ದಾನೆ. ಆತನಿಗೆ ಈಗ ಸಾಕ್ಷಿ ಸಂರಕ್ಷಣಾ ಯೋಜನೆ ಅಡಿಯಲ್ಲಿ ಈ ರೀತಿಯ ರಕ್ಷಣೆಗಳು ಒದಗಿಸಲಾಗ್ತಾ ಇದೆ. ಒಂದು ವೇಳೆ ಧರ್ಮಸ್ಥಳದಲ್ಲಿ ಅವರಿಂದ ಅಂದ್ರೆ ಗೊತ್ತಾಯ್ತಲ್ಲ, ಅವರಿಂದ ಯಾರಿಗಾದ್ರೂ ತೊಂದರೆ ಆಗಿದ್ರೆ ಧೈರ್ಯವಾಗಿ ಸಾಕ್ಷಿ ನುಡಿಯಬಹುದು. ಆದ್ರೂ ಅದು ನಿಮ್ಮಗಳ ವಿವೇಚನೆಗೆ ಬಿಟ್ಟದ್ದು ಅಷ್ಟೇ. ಸರಿ, ಹಾಗಿದ್ರೆ ಈ ಯೋಜನೆ ಜಾರಿಯ ಹಿಂದೆ ಏನೆಲ್ಲ ಆಯ್ತು, ಇದರ ಹಿಂದೆ ಇದ್ದವರು ಯಾರು ಅನ್ನೋದನ್ನ ಹೇಳ್ತೀನಿ. ಅದು 2000ದ ಮಾತು. ಆಗ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದದ್ದು NDA ಸರ್ಕಾರ. ಈ ವೇಳೆ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆ ಸುಧಾರಣೆಗಾಗಿ ಕೇರಳ ಹೈಕೋರ್ಟ್ CJ ಆಗಿದ್ದಂತಹ ಕರ್ನಾಟಕದ ನ್ಯಾಯಮೂರ್ತಿ VS ಮಳಿಮಠ್ ನೇತೃತ್ವದ ಸಮಿತಿ ರಚನೆ ಮಾಡಲಾಯಿತು. ಆ ಸಮಿತಿ 2003ರಲ್ಲಿ 20 ಪ್ರಮುಖ ಅಂಶಗಳ ಬಗ್ಗೆ 158 ಶಿಫಾರಸುಗಳನ್ನು ಒಳಗೊಂಡ ವರದಿಯನ್ನ ಸಿದ್ಧಪಡಿಸಿತು. ಈ ವರದಿಯನ್ನ ಅಂದು ಉಪಪ್ರಧಾನಿ ಹಾಗೂ ಗೃಹ ಸಚಿವ LK ಅಡ್ವಾಣಿ ಅವರಿಗೆ ನೀಡಿತು. ಈ ಸಮಿತಿ ಏನ್ ಹೇಳಿತ್ತು ಅಂದ್ರೆ, ಪ್ರಸ್ತುತ ಇರುವ ನ್ಯಾಯದಾನ ವ್ಯವಸ್ಥೆ ಆರೋಪಿಗಳ ಪರವಾಗಿದೆ. ಅಪರಾಧ ಪ್ರಕರಣಗಳ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡುವುದಕ್ಕೆ ಹೆಚ್ಚಿನ ಆದ್ಯತೆ ಇಲ್ಲ ಅಂತ ಹೇಳಿತ್ತು. ಭಾರತೀಯ ದಂಡ ಸಂಹಿತೆ ಕಾಯ್ದೆ ಸೆಕ್ಷನ್ 195ರ ಪ್ರಕಾರ ಸಾಕ್ಷಿಗಳು ತಮ್ಮ ರಕ್ಷಣೆಗೆ ಸಂಬಂಧಿಸಿದ ಅಧಿಕಾರಿಗಳಿಂದ ನೆರವು ಪಡೆದುಕೊಳ್ಳೋಕೆ ಅವಕಾಶವಿದೆ. ಆದರೆ ಅದರಲ್ಲಿ ಯಾವ್ಯಾವ ರೀತಿಯ ಸಹಾಯ, ಏನು ಮಾಡಬೇಕು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಇದರಿಂದ ಬಲಿಷ್ಠವಾದ ಸಾಕ್ಷಿಗಳ ರಕ್ಷಣಾ ವ್ಯವಸ್ಥೆ ರೂಪಿಸುವ ಅಗತ್ಯವಿದೆ. ನ್ಯಾಯಾಧೀಶರೇ ವಿಚಾರಣೆ ವೇಳೆ ಸಾಕ್ಷ್ಯಗಳ ಪರ ನಿಲ್ಲಬೇಕಾಗಿದೆ ಅಂತ ಸಮಿತಿಯ ವರದಿ ಹೇಳಿತ್ತು. ಅಲ್ಲದೆ ಅವರನ್ನ ಗೌರವಯುತವಾಗಿ ನಡೆಸಿಕೊಂಡು ಭತ್ಯೆಯನ್ನು ನೀಡಬೇಕು. ಅಮೆರಿಕ ಮಾದರಿಯಲ್ಲಿ ಪ್ರತ್ಯೇಕ ಸಾಕ್ಷಿಗಳ ರಕ್ಷಣಾ ಕಾನೂನು ರೂಪಿಸಬೇಕು ಅಂತ ಶಿಫಾರಸನ್ನ ಕೂಡ ಮಾಡಿತ್ತು. ಕಾನೂನು ಆಯೋಗವು ತನ್ನ 198ನೇ ವರದಿಯಲ್ಲಿ ಇದೇ ಅಭಿಪ್ರಾಯವನ್ನ ಮಂಡನೆ ಮಾಡಿತು. ಹಲವಾರು ಕಾರಣಗಳಿಂದಾಗಿ ಮಳಿಮಠ್ ವರದಿಯ ಶಿಫಾರಸು ಜಾರಿಗೊಂಡಿರಲಿಲ್ಲ. ಆದರೆ ಅಸಾರಾಂ ಬಾಪು ಪ್ರಕರಣದಲ್ಲಿ ಅತ್ಯಾಚಾರಕ್ಕೊಳಗಾದ ಕೆಲವು ಸಂತ್ರಸ್ತರು ಸಾಕ್ಷಿ ನುಡಿಯೋಕೆ ರಕ್ಷಣೆ ಕೋರಿ PIL ಸಲ್ಲಿಕೆ ಮಾಡ್ತಾರೆ. ಇದರ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ನಿಲುವು ಕೇಳ್ತು. ಈಗ ಕೇಂದ್ರ ಸರ್ಕಾರ ಸಾಕ್ಷಿಗಳ ರಕ್ಷಣಾ ಯೋಜನೆಯನ್ನ ರೂಪಿಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತು. ಇದರ ಆಧಾರದ ಮೇಲೆ ಕೇಂದ್ರ ಸರ್ಕಾರ 2018ರ ಆಗಸ್ಟ್ನಲ್ಲಿ ಈ ಯೋಜನೆಯನ್ನ ಜಾರಿ ಮಾಡಿತು. ಸಂಸತ್ ಈ ಬಗ್ಗೆ ಕಾಯ್ದೆಯನ್ನ ರೂಪಿಸಿ ಅನುಷ್ಠಾನಗೊಳಿಸಿದೆ. ಈ ಕಾಯ್ದೆಯಿಂದಾಗಿ ಅಪರಾಧದ ಪ್ರಕರಣಗಳಲ್ಲಿ ಸಾಕ್ಷ್ಯ ಹೇಳಲು ಹೆದರಬೇಕಾಗಿಲ್ಲ. ಬೆದರಿಕೆಗೆ ಮಣಿದು ಪ್ರತಿಕೂಲ ಸಾಕ್ಷ್ಯ ನುಡಿಯೋ ಅಗತ್ಯವೂ ಇಲ್ಲ. ಪ್ರತ್ಯಕ್ಷವಾಗಿ ಕಂಡಿದ್ದನ್ನ ಕಂಡಂತೆ ಧೈರ್ಯವಾಗಿ ಹೇಳಬಹುದು. ಸಾಕ್ಷಿದಾರರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದಾಗಿರುತ್ತೆ. ಇದೀಗ ಇದೇ ಯೋಜನೆ, ಇದೇ ಕಾನೂನು ಧರ್ಮಸ್ಥಳದಲ್ಲಿ ದೂರು ಕೊಟ್ಟ ಸಾಕ್ಷಿ ಹೇಳಲು ಬಂದಿರುವಾತನಿಗೂ ಅಪ್ಲೈ ಆಗ್ತಾ ಇರೋದು. ಸರಿ, ಹಾಗಿದ್ರೆ ಇಲ್ಲೊಂದು ಹೆಸರು ಹೇಳಿದ್ವಲ್ಲ, ಅಸಾರಾಂ ಬಾಪು ಅಂತ, ಆತನಿಗೂ ಈ ಯೋಜನೆ ಜಾರಿಗೂ ಏನು ಸಂಬಂಧ ಅಂದ್ರ ಇಲ್ಲೇ ಇರೋದು ನೋಡಿ ವಿಷಯ. ಅದನ್ನು ಹೇಳ್ತೀನಿ ಕೇಳಿ. ಅಸಾರಾಂ ಬಾಪು ಸ್ವಯಂ ಘೋಷಿತ ದೇವಮಾನವ. ಈತನ ಅನಾಚಾರ ಅತ್ಯಾಚಾರಗಳಿಗೆ ಲೆಕ್ಕವಿಲ್ಲ. 2013ರಲ್ಲಿ ಏನಾಗತ್ತೆ, ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾನೆ. ಪೊಲೀಸರು ಈತನ ವಿರುದ್ಧ ಜೋಧ್ಪುರ ನ್ಯಾಯಾಲಯದಲ್ಲಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾರೆ. ನ್ಯಾಯಾಲಯ ಈ ಸ್ವಯಂ ಘೋಷಿತ ದೇವಮಾನವನನ್ನ ದೋಷಿ ಅಂತ ತೀರ್ಪು ನೀಡುತ್ತೆ. ಒಂದು ಕಾಲದಲ್ಲಿ ಪ್ರಸಿದ್ಧ ಆಧ್ಯಾತ್ಮಿಕ ಗುರುವಾಗಿದ್ದ ಉತ್ತರ ಪ್ರದೇಶದ ಶಹಜಾನ್ಪುರದ 16 ವರ್ಷದ ಬಾಲಕಿ ಜೋಧ್ಪುರ ಬಳಿಯ ಆಶ್ರಮದಲ್ಲಿ ತನ್ನ ಮೇಲೆ ಬಾಪು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಅಂತ ಆರೋಪಿಸಿದಾಗ ಈತನ ಮುಖವಾಡ ಕಳಚಿ ಬಿದ್ದಿತ್ತು. ಹುಡುಗಿಯ ಕುಟುಂಬವು ಆಗಸ್ಟ್ 20, 2013ರಂದು ದೆಹಲಿ ಪೊಲೀಸರಿಗೆ ದೂರು ನೀಡಿತು. 10 ದಿನಗಳಲ್ಲಿ ಜೋಧ್ಪುರ ಪೊಲೀಸರು ಈತನನ್ನ ಎತ್ತಾಕೊಂಡು ಬಂದಿದ್ರು. ಇನ್ನು ಈತನ ಬಗ್ಗೆ ಹೇಳಬೇಕಂದ್ರೆ, ಈತ ಹುಟ್ಟಿದ್ದು ಈಗ ಪಾಕಿಸ್ತಾನದಲ್ಲಿರುವ ಸಿಂಧ್ನಲ್ಲಿ. 1947ರ ವಿಭಜನೆಯ ಸಮಯದಲ್ಲಿ ಈತನ ಕುಟುಂಬ ಭಾರತಕ್ಕೆ ಬಂದ್ಬಿಡ್ತು. ಹೀಗೆ ಬಂದವರು ಅಹಮದಾಬಾದ್ನಲ್ಲಿ ನೆಲೆ ಕಂಡುಕೊಂಡರು. ಈತನ ತಂದೆ ತೌಮಲ್ ಸಿರುಮಲಾನಿ ನಿಧನರಾದ ಬಳಿಕ ಕುಟುಂಬ ಸಾಕೋ ಹೊಣೆ ಈತನ ಮೇಲೆ ಬಿತ್ತು. ಇದಾದ ಮೇಲೆ ಇವರೆಲ್ಲ ಗುಜರಾತ್ನ ಮೆಹಸಾನಾ ಜಿಲ್ಲೆಯ ವಿಜಾಪುರಕ್ಕೆ ಬಂದುಬಿಟ್ರು. 1958-59ರ ಅವಧಿಯಲ್ಲಿ ಇದೇ ಅಸಾರಾಂ ಚಹಾ ಮಾರಾಟವನ್ನ ಮಾಡ್ತಿದ್ದ. 70ರ ದಶಕದ ಆರಂಭದಲ್ಲಿ ಅಸಾರಾಂ ಆಧ್ಯಾತ್ಮಿಕ ಪ್ರಚಾರಕನಾಗಿಬಿಟ್ಟ. ಬಿಳಿ ಧೋತಿ, ಕುರ್ತಾ ಮತ್ತು ಬಿಳಿ ಉದ್ದನೆಯ ಗಡ್ಡ ಇವೆಲ್ಲವನ್ನು ನೋಡಿ ಜನರು ಬೇಗ ಈತನನ್ನ ನಂಬಿಬಿಟ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಈತ ಭಾರತ ಮತ್ತು ವಿದೇಶಗಳಲ್ಲಿ ಆಶ್ರಮಗಳನ್ನ ಸ್ಥಾಪಿಸೋಕೆ ಮುಂದಾದ. 1972ರಲ್ಲಿ ಗುಜರಾತ್ನ ಸಬರಮತಿ ದಡದಲ್ಲಿರುವ ಮೊಟೇರಾ ಗ್ರಾಮದಲ್ಲಿ ಒಂದು ಗುಡಿಸಲನ್ನ ನಿರ್ಮಿಸಿಕೊಂಡ. ಬರಬರುತ್ತಾ ಈ ಗುಡಿಸಲು ಇದ್ದ ಜಾಗದಲ್ಲಿ ಭವ್ಯವಾದ ಕಟ್ಟಡ ಏಳ್ತು. ಕೇವಲ 5ರಿಂದ 10 ಅನುಯಾಯಿಗಳೊಂದಿಗೆ ಆಧ್ಯಾತ್ಮಿಕ ಆಶ್ರಮವಾಗಿ ಪರಿವರ್ತನೆ ಆಯಿತು. ನಂತರ ಅನುಯಾಯಿಗಳಿಗೆ ಧರ್ಮೋಪದೇಶವನ್ನ ಮಾಡಲು
ಸೂರತ್ಗೆ ಭೇಟಿ ನೀಡೋಕೆ ಶುರು ಮಾಡ್ದ ಮತ್ತು ಇಲ್ಲಿಯೇ ಹೆಚ್ಚಿನ ಭಕ್ತರನ್ನು ಸಂಪಾದಿಸಿದ. ಹೀಗೆ ಅಸಾರಾಮ್ 4 ದಶಕಗಳಲ್ಲೇ ಬಹು ಎತ್ತರಕ್ಕೆ ಬೆಳೆದು ಬಿಟ್ಟ. 2013ರಲ್ಲಿ ಈತ ಬಂಧನಕ್ಕೊಳಗಾದಾಗ ನಂತರ ಮೊಟೇರೋದಲ್ಲಿರುವ ಆಶ್ರಮದಿಂದ ಪೊಲೀಸರು ಒಂದಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡ್ರು. ದಾಖಲೆಗಳ ಪರಿಶೀಲನೆಯಲ್ಲಿ ಗೊತ್ತಾಗಿದ್ದೇನೆಂದ್ರೆ ಈತ ಆ ಹೊತ್ತಿಗೆ ಸುಮಾರು 10,000 ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ದ. ಇನ್ನು ಈತ 12 ದೇಶಗಳಲ್ಲಿ ಸುಮಾರು 400 ಆಶ್ರಮಗಳನ್ನು ಮತ್ತು ಭಾರತದಲ್ಲಿ 50ಕ್ಕೂ ಹೆಚ್ಚು ಗುರುಕುಲಗಳನ್ನು ಹೊಂದಿದ್ದ. ಅಸಾರಾಮ್ ಬಾಪು ಟ್ರಸ್ಟ್ 40ಕ್ಕೂ ಹೆಚ್ಚು ವಸತಿ ಶಾಲೆಗಳು, ದೊಡ್ಡ ಮುದ್ರಣಾಲಯ ಮತ್ತು ಆಯುರ್ವೇದ ಘಟಕವನ್ನು ನಡೆಸ್ತಿದ್ದ. ಇದು ನಿಜಕ್ಕೂ ನಂಬೋಕೆ ಅಸಾಧ್ಯವಾದರೂ ಸತ್ಯ. ಒಬ್ಬ ಚಹಾ ಮಾರಾಟಗಾರ ಇಷ್ಟೆಲ್ಲ ಸಂಪಾದನೆಯನ್ನ ಮಾಡಿದ್ದ ಅಂದ್ರೆ ಲೆಕ್ಕ ಮಾಡಿ ಈತನ ಅಕ್ರಮದ ದಾರಿ ಹೇಗಿತ್ತು ಅಂತ. ಅಷ್ಟಕ್ಕೂ ಈತನನ್ನ ಎಲ್ಲರೂ ದೇವಮಾನವ ಅಂತಾನೆ ನಂಬಿದ್ರು. ಅಪಾರವಾದ ಭಕ್ತಿ ಭಾವಗಳನ್ನ ತೋರಿಸ್ತಿದ್ರು. ಆದ್ರೆ 2008ರಲ್ಲಿ ಸಬರಮತಿ ನದಿಯ ದಡದಲ್ಲಿರುವ ಮೊಟೇರೋದ ಆಶ್ರಮದ ಬಳಿ 2 ಮಕ್ಕಳ ಮೃತದೇಹ ಪತ್ತೆಯಾದವು. ಅಲ್ಲಿಂದ ಈತನಿಗೆ ಕೇಡುಗಾಲ ಶುರುವಾಯಿತು. ಮೃತ ಮಕ್ಕಳ ದೇಹಗಳಿಂದ ಕೆಲವು ಪ್ರಮುಖ ಅಂಗಗಳು ಕಾಣೆಯಾಗಿದ್ವು. ನಂತರ ಅವರ ಹೆಸರು ಸೂರತ್ನಲ್ಲಿ ನಡೆದ ಭೂ ಕಬಳಿಕೆ ಪ್ರಕರಣದಲ್ಲಿ ಸಿಲುಕಿಕೊಂಡಿತ್ತು. ಅಲ್ಲದೆ ಸೂರತ್ನ 2 ಸಹೋದರಿಯರು ಅತ್ಯಾಚಾರದ ಪ್ರಕರಣ ದಾಖಲು ಮಾಡಿದ್ರು. ಸಾಲದು ಅಂತ ಅಸಾರಾಮ್ ಮತ್ತು ಮಗನ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ ದೂರುಗಳು ದಾಖಲಾಗತೊಡಗಿದ್ವು. ಇದರಿಂದ ಈತ ಜೈಲು ಪಾಲಾಗಬೇಕಾಯಿತು. ಇದರ ಜೊತೆ ತನ್ನ ಶಿಷ್ಯ ಮೇಲೆ 5 ವರ್ಷಗಳ ಕಾಲ ಅತ್ಯಾಚಾರ ಎಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಸಾರಾಮ್ ಬಾಪುವಿಗೆ ಗುಜರಾತ್ನ ಗಾಂಧಿ ನಗರದ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿತು. ಈಕೆ ಸೂರತ್ ಮೂಲದವಳಾಗಿದ್ಲು. 2001ರಿಂದ 2006ರವರೆಗೆ ಈಕೆಯನ್ನ ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ನಡೆಸಲಾಗ್ತಿತ್ತಂತೆ. ಈ ಸಂಬಂಧ 2013ರಲ್ಲಿ ಅಹಮದಾಬಾದ್ನ ಚಂದಖೇಡಾ ಠಾಣೆಗೆ ಸಂತ್ರಸ್ತೆ ದೂರು ನೀಡ್ತಾಳೆ. ಆದ್ರೆ ಈ ನಡುವೆ ತನಿಖೆ ಹಂತದಲ್ಲಿ ಸಂತ್ರಸ್ತ ಮಹಿಳೆ ಮೃತಪಟ್ಟಿರ್ತಾಳೆ. ಇನ್ನು ಈ ಪ್ರಕರಣದಲ್ಲಿ ಸೂಕ್ತ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಅಸಾರಾಮ್ ಪತ್ನಿ ಸೇರಿ 6 ಮಂದಿಯನ್ನ ನ್ಯಾಯಾಲಯ ಖುಲಾಸೆಗೊಳಿಸಿತು. ಇಲ್ಲಿ ತನಿಖಾ ಹಂತದಲ್ಲಿ ಸಂತ್ರಸ್ತೆ ಸಾವನ್ನಪ್ಪಿದ್ರು ಅನ್ನೋದೇನೋ ಸರಿ, ಆದ್ರೆ ಇಲ್ಲೇ ಅನುಮಾನ ಇರೋದು. ಈ ದೂರುದಾರೆಯ ಸಾವಿಗೆ ಕಾರಣ ಏನು ಅನ್ನೋ ಪ್ರಶ್ನೆಗಳು ಏಳೋಕೆ ಶುರುವಾದವು. ಮತ್ತೊಂದು ಕಡೆ ಅಸಾರಾಮ್ ಬಾಪು ವಿರುದ್ಧದ ಅತ್ಯಾಚಾರ ಪ್ರಕರಣಗಳಲ್ಲಿ ಸಾಕ್ಷಿಗಳ ಸಾವು ಮತ್ತು ಅವರ ಮೇಲಿನ ದಾಳಿಗಳು ನಡೆಯೋಕೆ ಶುರುವಾದವು. ಈ ಪ್ರಕರಣಗಳಲ್ಲಿ ಕೆಲವರು ಕೊಲೆಯಾಗಿದ್ದು ಮತ್ತೆ ಕೆಲವರು ದಾಳಿಯಿಂದ ಪಾರಾದರು. ಈ ಘಟನೆಗಳು ಪ್ರಕರಣದ ತನಿಖೆ ಮತ್ತು ಸಾಕ್ಷಿಗಳ ರಕ್ಷಣೆಯ ಬಗ್ಗೆ ಆತಂಕಗಳನ್ನು ಉಂಟು ಮಾಡಿದ್ವು. ಇದಾದ ಮೇಲೆ ಏನಾಗುತ್ತೆ, ಆಶ್ರಮದ ಕಾರ್ಯದರ್ಶಿ ಏನ್ ಮಾಡ್ತಾರೆ, ತ್ರಿವೇದಿ ಆಯೋಗದ ಮುಂದೆ ಅಸಾರಾಮ್ ವಿರುದ್ಧ ಸಾಕ್ಷ್ಯವನ್ನ ನುಡಿತಾರೆ. ಇದಾದ ನಂತರದಲ್ಲೇ ಆತನ ಮೇಲೆ ಗುಂಡು ಹಾರಿಸಲಾಗುತ್ತೆ. ನಂತರ ಸ್ವಲ್ಪ ದಿನದಲ್ಲೇ ಅಸಾರಾಮ್ನ ಮಾಜಿ ಸಹಾಯಕ ಕೂಡ ಅಸಾರಾಮ್ ವಿರುದ್ಧ ತಿರುಗಿ ಬೀಳ್ತಾನೆ. ಆತನನ್ನ ಸುಮ್ಮನೆ ಬಿಡ್ತಾರಾ ಅಂದ್ರೆ ಇಲ್ವೇ ಇಲ್ಲ. ಮೇ ತಿಂಗಳ 23, 2014ರಂದು ಆತನನ್ನ ಕೊಲೆ ಮಾಡಲಾಗುತ್ತೆ. ಇದರ ಜೊತೆ ಮತ್ತೊಂದು ಹತ್ಯೆಯಾಗತ್ತೆ. ಅದು ಯಾರದ್ದು ಅಂದ್ರೆ ಸೂರತ್ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಧಾನ ಸಾಕ್ಷಿಯಾಗಿದ್ದ ಮಾಜಿ ಅಡುಗೆಯವನು. ಈತನನ್ನ ಜನವರಿ 11, 2015ರಂದು ಗುಂಡು ಹೊಡೆದು ಸಾಯಿಸಲಾಗತ್ತೆ. ಇಷ್ಟಕ್ಕೆ ಈ ದಾಳಿಗಳು ನಿಲ್ಲೋದಿಲ್ಲ. ಜೋಧ್ಪುರ ಮತ್ತು ಸೂರತ್ ಪ್ರಕರಣಗಳಲ್ಲಿ ಸಾಕ್ಷಿಯಾಗಿದ್ದ ಅಸಾರಾಮ್ನ ಮಾಜಿ ಆಪ್ತ ಸಹಾಯಕರಲ್ಲಿ ಒಬ್ಬರು ಫೆಬ್ರವರಿ 1ರಂದು ಇರಿತಕ್ಕೊಳಗಾಗ್ತಾರೆ. ಇನ್ನು ಅಸಾರಾಮ್ ಬೆಂಬಲಿಗರಿಂದ ಬೆದರಿಕೆ ಹಾಕಲ್ಪಟ್ಟ ಮತ್ತೊಬ್ಬ ಸಾಕ್ಷಿ ಇರ್ತಾನೆ. ಆತ ಹೆಚ್ಚಿನ ಸಂತ್ರಸ್ತರನ್ನ ಬೆಳಕಿಗೆ ತರಲು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿರ್ತಾನೆ. ಆದರೆ ಅದೊಂದು ದಿನ ಆತನ ಮೇಲೂ ದಾಳಿ ನಡೆಯುತ್ತೆ. ಇನ್ನೊಬ್ಬ ಪ್ರಮುಖ ಸಾಕ್ಷಿದಾರ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿ ಹೋಗ್ತಾನೆ. ಮತ್ತೊಬ್ಬ ಸಾಕ್ಷಿ ಅಖಿಲ್ ಗುಪ್ತಾ ಎಂಬಾತ ಮಾರುಕಟ್ಟೆಯೊಂದರಿಂದ ಮನೆಗೆ ತೆರಳುವ ಹಾದಿಯಲ್ಲಿ ಬೈಕಿನಿಂದ ಬಂದ ದುಷ್ಕರ್ಮಿಗಳು ದಾಳಿ ಮಾಡ್ತಾರೆ. ಗಾಯಗೊಂಡು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬೀಳ್ತಾನೆ. ಸ್ಥಳೀಯರು ಆತನನ್ನ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಸತ್ತು ಹೋಗ್ತಾನೆ. ಈ ಘಟನೆಗಳೆಲ್ಲವೂ ಯಾವಾಗ ನಡೆದಿರುತ್ತವೆ ಅಂದ್ರೆ ಅಸಾರಾಮ್ ಬಾಪು ವಿರುದ್ಧದ ಪ್ರಕರಣಗಳಲ್ಲಿ ಸಾಕ್ಷಿಗಳ ಹೇಳಿಕೆ ನಡೆಯುತ್ತಿರುವಾಗಲೇ ಇವೆಲ್ಲವೂ ಆಗಿರುತ್ತೆ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರುತ್ತವೆ. ಇದೆಲ್ಲವೂ ಆಗ್ತಾ ಇದ್ದಾಗಲೇ ನೋಡಿ, ನ್ಯಾಯಮೂರ್ತಿಗಳಾದ VS ಮಳಿಮಠ್ ಅವರ ಸಮಿತಿ ಸಲ್ಲಿಸಿದ ಸಾಕ್ಷಿಗಳ ರಕ್ಷಣಾ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಜಾರಿಗೆ ತರುವುದು. ಇದರಿಂದಲೇ ಇವತ್ತು ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ತಿರುವ ಆತನಿಗೆ ಇಷ್ಟೆಲ್ಲ ರಕ್ಷಣೆ ಸಿಗ್ತಿರೋದು. ಆತನು ಈ ವಿಚಾರದಲ್ಲಿ ಹೆದರದೆ ಅತ್ಯಂತ ಧೈರ್ಯದಿಂದ ಮುನ್ನುಗ್ಗುತ್ತಿರೋದು. ಇಲ್ಲಿ ಅಸ್ಥಿಪಂಜರಗಳು ಸಿಗುತ್ತವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭಾರತದಲ್ಲಿ ಜಾರಿಯಾಗಿರುವ ಸಾಕ್ಷಿಗಳ ರಕ್ಷಣಾ ಯೋಜನೆ ನಿಜಕ್ಕೂ ಸಾಕ್ಷಿದಾರರಿಗೆ ವರದಾನವಾಗಿದೆ ಅನ್ನೋದ್ರಲ್ಲಿ ಯಾವುದೇ ಮಾತಿಲ್ಲ ಅಂತಾನೆ ಹೇಳಬಹುದು. ಇವಿಷ್ಟು ಈ ಹೊತ್ತಿನ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.